ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಈ ಸ್ಟೋರಿ ಏನು ಅಂತಂದರೆ, ಈ ಸೊಸೈಟಿ ಹೇಗಿದೆ, ಈ ಸಮಾಜ ಹೇಗಿದೆ, ಸಮಾಜ ಒಳ್ಳೆಯದಿದೆನಾ ಕೆಟ್ಟುದಿದೆನಾ ಇದರ ಬಗ್ಗೆ ಮಾತಾಡೋಣ. ಕೆಲವೊಬ್ಬರು ಮಾತಾಡಿರ್ತಾರೆ, ಈ ಸೊಸೈಟಿ ಕೆಟ್ಟದಾಗಿದೆ, ಈ ಸಮಾಜ ಕೆಟ್ಟೋಗಿದೆ, ಜನಗಳು ಕೆಟ್ಟೋಗಿದೆ, ಇಂಥವೆಲ್ಲ ಏನಾದರೂ ನೆಗೆಟಿವ್ ಟಾಪಿಕ್ ಬಂದಾಗ, ಇಂಥವೆಲ್ಲ ಬಂದರೆ ಅದನ್ನು ಕೇಳದಂಗೆ ಇರಿ. ಯಾಕಂದರೆ ನಿನ್ನ ಕಿವಿಯಲ್ಲಿ ಬಿದ್ದಾಗ ಅದೇ ನಿನ್ನ ಮೈಂಡ್ ಸೆಟ್ ಆಗುತ್ತೆ. ನಿನಗೇನು ಬೇಕು? ನಿನ್ನ ಲೈಫ್‌ನಲ್ಲಿ ನೀ ಯಾವ ಥರ ಇರಬೇಕು ಅನ್ಕೋತಾ ಇದ್ದೆ? ಇದು ನಿನ್ನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಪ್ರಪಂಚ ಬಗ್ಗೆ ನಿನಗೆ ಅವಸರ. ಈ ದೇಶ ಬಗ್ಗೆ ನಿನಗೆ ಅನವಸರ. ಏಕೆಂದರೆ ನೋಡ್ಕೊಳ್ಳೋಕೆ ತುಂಬಾ ಜನ ಇದ್ದಾರೆ. ಸೊ, ತಪ್ಪು ಮಾಡಿದವ್ರನ್ನ ಶಿಕ್ಷೆ ಕೊಡೋಕೆ ಆಲ್ರೆಡಿ ಕಾನೂನು ಇದೆ. ಪೊಲೀಸರು ಇದ್ದಾರೆ. ಕೋರ್ಟು ಇದೆ. ಎಲ್ಲಾನು ಇದೆ. ಈ ಸಮಾಜ ಕೆಟ್ಟು ಹೋಗಿದೇನಾ, ಸರಿಯಾಗಿದೇನಾ ಅಂತ ಅವ್ರು ನೋಡ್ಕೋತಾರೆ. ನಿನ್ನ ಫ್ರೆಂಡ್ ಇದ್ದಾನೆ. ಇಲ್ಲ ಯಾರೋ ಇಷ್ಟವಾಗಿದ್ದ ವ್ಯಕ್ತಿ ಖರಾಬ್ ಆಗ್ತಾ ಇದ್ದಾರೆ. ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಪರವಾಗಿಲ್ಲ. ನೀ ಹೇಳಬಿಡು. ನೀನು ಬಹಳ ಸಂಬಂಧಿಕರಾಗಿದ್ರೆ ಅವ್ರನ್ನ ಹೇಳು. ಸೊ ಈ ಕೆಲಸ ಮಾಡಬೇಡ ಅಂತ ನಿನ್ನ ಮನಸ್ಸಿಗೆ ಏನು ಬರುತ್ತೆ ಒಳ್ಳೆಯದನ್ನ ಅದು ಹೇಳು. ಹೇಳು. ಅವ್ರಿಗೆ ಕೇಳಿಲ್ಲ ಅಂದಾಗ ಬಿಟ್ಟುಬಿಡು. ಬಟ್ ಅವರಿಗೆ ಹೇಗಾದರೂ ಸರಿ ಅವ್ರು ಒಳ್ಳೆ ದಾರಿಯಲ್ಲಿ ತರಬೇಕು ಅಂತ ಅದನ್ನೇ ಪ್ರಯತ್ನವಾಗಿಯೇ ಇಟ್ಕೊಬೇಕು ಹೋಗ್ಬೇಡ. ಯಾಕೆಂದರೆ ನಿನ್ನ ಟೈಮ್ ಇದೆ. ನಿನ್ನ ಲೈಫ್ ಮೇಲೇ ಟೈಮ್ ಹಾಕು. ಅವ್ರಿಗೆ ಏನಾದರೂ ನೀನು ಒಳ್ಳೆ ದಾರಿಯಲ್ಲಿ ತರಬೇಕು ಅಂತ ಏನಾದರೂ ಥಿಂಕ್ ಇದೆಯಲ್ಲ, ಆ ಥಿಂಕು ನಿಮ್ಮ ಲೈಫ್ ಮೇಲೆ ಇಟ್ಕೋ. ಯಾರೂ ಚೇಂಜ್ ಆಗೋದಿಲ್ಲ. ಇನ್ನೊಬ್ಬರಿಗೆ ಚೇಂಜ್ ಮಾಡಬೇಕು, ಇನ್ನೊಬ್ರು ಒಳ್ಳೆ ದಾರಿಯಲ್ಲಿ ತರಬೇಕು ಅಂತ ನೀವು ಏನಾದರೂ ತಲೆಯಲ್ಲಿ ಇದ್ರೆ ಪ್ರಯತ್ನ 1, 2 ಎಷ್ಟೇ ಮಾಡಿ ಅವರು ಕೇಳಿಲ್ಲ ಅಂದಾಗ ಬಿಟ್ಟು ಬಿಡಿ. ನಿಮ್ಮ ಸಮಾಜ ಬೇಡ, ನೀನು ಬೇಡ ಅಂತ ಬಿಟ್ಟು ಬಿಡಿ. ನಾನು ಹೇಳೋದು ಒಂದೇ ರೀತಿಯಲ್ಲಿ ನೀವು ಸಕ್ಸಸ್ ಆಗಬೇಕಂದ್ರೆ ನೀನು ಯಾರು ಹೇಗಿದ್ದಾರೆ ಅಂತ ನಿನ್ಗೆ ಬೇಕಾಗಿಲ್ಲ. ಯಾರು ನಿನ್ನ ಬಗ್ಗೆ ಏನು ಮಾತಾಡ್ತಿದ್ದಾರೆ ಅಂತ ಬೇಕಾಗಿಲ್ಲ. ಇನ್ನೊಬ್ಬರ ಬಗ್ಗೆ ಕನಸಿನಲ್ಲಿ ನೀನು ಆಲೋಚನೆ ಮಾಡಬೇಡ. ನೀನು ಸೀಕ್ರೆಟ್ ಕೆಲವೊಂದು ಮೇಂಟೈನ್ ಮಾಡಬೇಕಾಗುತ್ತೆ. ಯಾವುದೋ ಒಂದು ಸ್ಕಿಲ್ ಕಲ್ತ್ಕೋಬೇಕು. ಸಪೋಸ್ ನೀನು ಎಲ್ಲರ ಜೊತೆ ಟೈಮ್ ಪಾಸ್ ಆಗಿ ಎಲ್ಲರ ಜೊತೆ ಖುಷಿಯಾಗಿ ಇರಬೇಕು. ಬಟ್ ನೀನು ಮಲ್ಕೋ ಟೈಮ್‌ನಲ್ಲಿ ನೀನು ಏನಾದರೂ ನೀನು ಅದು ಒಂದಿಲ್ಲ 2 ಗಂಟೆ ಸ್ಕಿಲ್ ಪ್ರತಿದಿನ ಹ್ಯಾಬಿಟ್ ಮಾಡ್ಕೋಬೇಕದು ನೀವು. ಯಾವುದೋ ಒಂದು ನೀನು ಇಷ್ಟವಾಗಿದ್ದು ಆ ಕೆಲಸ ಮೇಲೆ ಡಿಪೆಂಡ್. ನೀನು ಸ್ಟಡಿ ಬಗ್ಗೆ ಆಗಲಿ, ಇಲ್ಲ ಜಾಬ್ ಹೊಡಿಬೇಕು ಅಂದರೆ ಅದ್ರ ತಕ್ಕಂತೆ ಸ್ಟಡಿ ಮಾಡು. ಇಲ್ಲ ನೀನು ಏನೋ ಒಂದು ಕೆಲಸ ಮಾಡಿದರೆ ಆ ಕೆಲಸ ಮಾಡು. ಇಲ್ಲ ಅಂತಂದರೆ ನಿನಗೇನೋ ಸ್ಪೋರ್ಟ್ ಆಡೋದಿದ್ರೆ ಅದು ಆಡು. ಬಟ್ ಏನೋ ಒಂದು ಸ್ಕಿಲ್ಲು. ನಿನ್ನ ಪರ್ಸನಲ್ ಲೈಫ್ ಸ್ಟೋರಿ ಕೆಲವೊಬ್ಬರಿಗೆ ಗೊತ್ತಾಗಬಾರ್ದು ಸಕ್ಸಸ್ ಆಗೋವರೆಗೂ. ಸೊ ನಾನು ಹೇಳೋದೇನೆಂದರೆ ಪ್ರಪಂಚ ಕೆಟ್ಟೋಗಿದೆಯಾ, ಈ ದೇಶ ಕೆಟ್ಟೋಗಿದೆ ಅದೆಲ್ಲ ನೀನು ಬೇಡ. ಸಮಾಜ ಬಗ್ಗೆ ನಿನಗೆ ಅಸಲು ಬೇಡ. ನೀನು ಒಳ್ಳೆವಾಗಿದೆಯಾ, ಕೆಟ್ಟವಾಗಿದೆಯಾ, ನೀನು ಯಾವ ಥರ ಬೆಳಿಬೇಕಂತ ಇದೆಯಾ, ನೀನು ಯಾವ ಥರ ರಿಚ್ ಆಗಬೇಕಂತ ಇದೆಯಾ, ಅದು ನಿನ್ನ ಹತ್ರ ಇದೆ. ಇನ್ನೊಬ್ಬರ ಬಗ್ಗೆ ನೀನು ತಲೆ ಅಸ್ಸಲು ಥಿಂಕ್ ಮಾಡೋಕ್ಕೆ ಹೋಗಬೇಡ. ವಾಟ್ ಈಸ್ ಲೈಫ್? ಈ ಲೈಫು ನೀನು ಹೇಗೆ ಜೀವನ ಮಾಡ್ತೀಯ ಅನ್ನೋದು ನಿನ್ನ ಕೈಯಲ್ಲೇ ಇದೆ. ಸಕ್ಸಸ್ ಆಗೋವರೆಗೆ ಪ್ರಯತ್ನ ಮಾಡಲೇಬೇಕಾಗುತ್ತೆ. ಎಲ್ಲರೂ ಪ್ರಯತ್ನ ಮಾಡಿದ್ರೆ ಸಕ್ಸಸ್ ಬಂದಿದೆ, ಸುಮ್ಮನೆ ಬಂದಿಲ್ಲ. ಸೊ ಯಾರು ಏನಾದರೂ ಅನ್ಕೊಳ್ಳಿ, ಸಮಾಜ ಕೆಟ್ಟೋದ್ರೂ ಪರವಾಗಿಲ್ಲ. ನೀನು ಮಾತ್ರ ಒಳ್ಳೆಯವಾಗಿರು. ಇರೋಕ್ಕೆ ನೀನು ಎಷ್ಟು ಮಹಾ ಅಂದರೆ ಎಷ್ಟಿರ್ತೀಯ? 60-70 ವರ್ಷ ಇರ್ತೀರಿ. ಆ 60-70 ವರ್ಷದಲ್ಲಿ ಅವ್ನು ಏನೇನು ಘಟನೆಗಳು ಆಗ್ತಿದೆ ಅದು ನೀನು ಬೇಕೇ ಆಗಿಲ್ಲ. ನಿನ್ನ ಬಾಜು ನಿನ್ನ ಫ್ರೆಂಡ್ ಕೆಟ್ಟೋದ್ರೂ ಕೂಡ ನೀನು ಬೇಕೇ ಆಗಿಲ್ಲ. ಅರ್ಥ ಆಯ್ತಾ? ಸೊ ನೀನು ಮಾತ್ರ ಹೇಗೆ ನಡ್ಕೋತಾ ಇದೀಯ, ನೀನು ಹೇಗೆ ಇರಬೇಕು ಅನ್ನೋದು ನಿನ್ನಲ್ಲೇ ಇದೆ. ನೀನು ಚೆನ್ನಾಗಿದ್ರೇನೆ ಎಲ್ಲ ಚೆನ್ನಾಗಿ. ನೀನು ಖರಾಬ್ ಆಗಿದ್ರೆ ಯಾರು ನಿನ್ನ ಹತ್ರ ಬರಲ್ಲ. ಅರ್ಥ ಆಯ್ತಾ? ಸೊ 4 ದುಡ್ಡು ಗಳಿಸು, ನೀನು ಸಕ್ಸಸ್ ಆಗು. ನೀನು ಏನು ಅನ್ಕೊಂಡಿದ್ದೆ ಅದನ್ನು ಮರೆಯೋಕ್ಕೆ ಹೋಗಬೇಡ. ಏಕೆಂದರೆ ನೀನು ಮಾಡೋ ಟೈಮ್‌ನಲ್ಲಿ ಕೆಲವೊಂದು ನೆಗೆಟಿವಿಟಿ ಬಂದೇ ಬರುತ್ತವೆ. ಅದನ್ನು ನೀನು ಕಿವಿಯಲ್ಲಿ ಹಾಯ್ಕೊಳ್ಳೋಕೆ ಹೋಗಬೇಡ. ಅದಕ್ಕೆ 4 ಜನ ಹತ್ರ ನೀನು ಜಾಸ್ತಿ ಕುಂದ್ರಬೇಡ. ಸಿಂಗಲ್ ಆಗಿ ಕುಂದ್ರು. ಸಿಂಗಲ್ ಆಗಿ ನೀನು ಆಲೋಚನೆ ಮಾಡು. ಸಿಂಗಲ್ ಆಗಿ ಕುಂತಾಗ ನಿನ್ನ ಮೋಟಿವೇಟ್ ಅನ್ನೋದು ಹೇಗೆ ಆಗುತ್ತೆ ಗೊತ್ತಾ? ಸೆಲ್ಫ್ ಮೋಟಿವೇಟ್ ಮಾಡ್ಕೋ. ಯೂನಿವರ್ಸ್‌ನ ಕೇಳು. ನಿನ್ನನ್ನು ನೀನು ಕ್ವೆಶ್ಚನ್ ಹಾಯ್ಕೋ. ನಾನು ಏನು ಮಾಡಬೇಕು? ನಾನು ಸಕ್ಸಸ್ ಆಗ್ತೀನಾ? ಆಗಲ್ಲ. ಯಾರ ಮಾತು ಕೇಳೋಕೆ ಹೋಗಬೇಡ. 100 ಮಂದಿ ನಿನ್ನೆ ಆಗಿಲ್ಲ ಅಂದರೂ ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ. ನಾನು ಇನ್ನೊಬ್ಬನ ಕ್ವೆಶ್ಚನ್ ಹಾಕಿದಾಗ ನೀನು ಮಾಡ್ತೀಯ ಅಂತ ಪಕ್ಕ 100 ಟೈಮ್ ಮಾಡ್ಕೋ ಖಚಿತ. ಪಕ್ಕ 100% ನಿನ್ನ ಗೆಲುವಿನ ಕಾರಣ ನೀನೇ. ಸೊ ಯಾರ ಮಾತು ನಂಬಲಿಕ್ಕೆ ಹೋಗಬೇಡ. ಇನ್ನೊಬ್ಬರ ಬಗ್ಗೆ ಥಿಂಕ್ ಮಾಡಬೇಡ. ಯಾರು ಕೆಟ್ಟೋದ್ರು ನಿನಗೆ ಬೇಕಾಗಿಲ್ಲ. ಸಮಾಜ ಕೆಟ್ಟೋದ್ರು ಬೇಕಾಗಿಲ್ಲ. ಸೊ ಈಗ ರಾಜಕೀಯದಲ್ಲಿ ವೋಟಿಂಗ್ ಬರುತ್ತೆ. ವೋಟಿಂಗ್ ಲಿಸ್ಟ್‌ನಲ್ಲಿ ಯಾವ ಪಾರ್ಟಿಗೆ ಹಾಕ್ತಿ ಯಾರಿಗಿಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ. ಯಾರಿಂದ ಹೋಗ್ಲಿಕ್ಕೆ ಹೋಗಬೇಡ. ರಾಜಕೀಯದಾಗ ಹೋಗಬೇಡ. ಸಿನಿಮಾ ನಿನಗೆ ಏನು ಎದ್ರ ಮೇಲೆ ಇದೆ ಅದ್ರ ಮೇಲೆ ಫೋಕಸ್ ಮಾಡು. ನಿನ್ನ ಲೈಫ್ ಬದಲಾವಣೆ ಆಗುತ್ತೆ. 1, 2, 3 ವರ್ಷ ಪ್ರಯತ್ನ ಮಾಡಿದಾಗ ಆಗಲಿಲ್ಲ ಅಂದ್ರೆ ಇದೇ ಮಾತು ನೋಡ್ಕೊರಿ. ಈ ವಿಡಿಯೋ ನೋಡಿ ನನಗೆ ಹೇಳಿ. 4 ವರ್ಷ ಇಲ್ಲ 3 ವರ್ಷ ಇಲ್ಲ 5 ವರ್ಷನಲ್ಲಿ ನಿಮ್ಮ ಲೈಫ್ ಹೇಗೆ ಚೇಂಜ್ ಆಗಬೇಕು ಅಂತಂದರೆ ನಿನ್ನನ್ನು ಅಂದೋರ ನಿನ್ನ ಹತ್ರ ಬಂದು ಸಹಾಯ ಕೇಳಬೇಕು. ಆ ಥರ ಲೈಫ್ ಸ್ಟೈಲ್ ಮಾಡ್ಕೊರಿ. ಆಗುತ್ತೆ. ಪ್ರಯತ್ನ ಮಾಡಿದ್ರೆ ಆಗುತ್ತೆ. ಪ್ರಯತ್ನ ಮಾಡಿಲ್ಲ ಅಂದ್ರೆ ಆಗೋದಿಲ್ಲ. ಅರ್ಥ ಆಯಿತು ಅನ್ಕೋತೀನಿ ನಾನು ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.